ರಾಣಾ, ಈ ತಾಳಿನ ನಿನ್ ಹೆಂಡತಿ ಕುತ್ತಿಗೆ ಕಟ್ಟು. ಸರಿಯಾಗಿ ಸಿಕ್ಕಾಕೊಂಡ್ರಿ. ನಿನ್ನೆ ತಪ್ಪಿಸ್ಕೊಂಡ್ರಿ, ಇವತ್ತೇನ್ ಮಾಡ್ತೀರೋ ನೋಡ್ತೀನಿ. ಕಟ್ಟು ರಾಣಾ. ಮತ್ತೆ ಮದ್ವೆ ಯಾಕೋ? ಹೌದು ಜೈ, ಮಾಂಗಲ್ಯಕ್ಕೆ ಅಂತ ಮತ್ತೆ ಮದುವೆ ಅಗತ್ಯನಾ? ಅವಳ ಕುತ್ತಿಗೆಲಿ ಮಂಗಳಸೂತ್ರ ಇಲ್ಲ ಅಲ್ವಾ? ಮತ್ತೊಂದ್ ತಾಳಿ ಯಾಕೆ? 3 ಗಂಟೆನ ಈಗ ಹಾಕ್ತಾನೆ. ಕಮಾನ್ ರಾಣಾ. ಏನು ಮತ್ತೆ ತಾಳಿ ಕಟ್ಟೋದಂದ್ರೆ ಏನು? ಆಲ್ರೆಡಿ ಚೇತು ಜೊತೆ ನನ್ ಮದ್ವೆ ಆಗೋಗಿದೆ. ಎಲ್ ನೋಡಿ ಈ ತಾಳಿ ನೋಡಿ, ತಾಳಿ. ಅವ್ರು ಯಾರು ನನಗೆ ಗೊತ್ತಿಲ್ಲ. ನಿನ್ನೆ ಆಫೀಸಲ್ಲಿ ನೋಡಿದೆ. ಇವ್ರು ಹೆಲ್ಪ್ ಮಾಡು ಅಂದಿದ್ದಕ್ಕೆ ಆಕ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಅಷ್ಟು ಬಿಟ್ರೆ ನನಗೇನು ಸಂಬಂಧ ಇಲ್ಲ. ಗೊತ್ತಮ್ಮ, ಇನ್ನೀನ್ ಹೋಗ್ಬೋದು. ಏನ್ ಶಾಕ್ ಆಗ್ತಿದ್ದೀರಾ? ನನಗೆಲ್ಲ ಗೊತ್ತು. ಈ ಮದ್ವೆ ಯಾರ್ಯಾರಿಗೆ ಅಂತಾನೂ ಗೊತ್ತು. ಅಸಲಿ ಮಧುಮಗಳು ಬಚ್ಚಿಟ್ಕೊಂಡಿದ್ದಾರೆ. ಪ್ರಯಾಣ ವಿಫಲ ಆಗುತ್ತೆ, ನಿನ್ ಪ್ರಯತ್ನ ವ್ಯರ್ಥ ಆಗುತ್ತೆ, ನಿನ್ ಸಾವು ತಪ್ಪಲ್ಲ. ನಾನು ಹೋಗ್ತೀನಿ ಅಂದಿದ್ದು ನನ್ನ ಸಾವನ್ನ ತಡೆಯೋದಿಕ್ಕಲ್ಲ ಅಜ್ಜಿ, ನನ್ನ ನಂತರದ ಸೊಸೆ ಅಂದಿರು ಬದುಕೋದಿಕ್ಕೆ. ನನ್ನ ಜೊತೆನೆ ಶಾಪ ಅಂತ್ಯ ಆಗುತ್ತೆ. ನನ್ನ ನಂತರ ಯಾವ ತಲೆಮಾರಿನಲ್ಲೂ ಯಾವ ಸೊಸೆಯರು ಸಾಯಬಾರ್ದು. ಈ ಮನೆಗೆ ಬರೋ ಯಾವ ಹೆಣ್ಣು ನನ್ನ ಹಾಗೆ ನೋವು ಪಡಬಾರ್ದು. ಈ ಮನೆ ವಾರಿಸ್ತಾರ ಹೆಂಡತಿನ ಕಳ್ಕೋಬಾರ್ದು. ಆ ಗೋಡೆ ಮೇಲೆ ಕೊನೆ ಫೋಟೋ ನಂದೇ ಆಗ್ಬೇಕು. ಅದಕ್ಕೆ ನಾನು ದೇವಿಪುರಕ್ಕೆ ಹೋಗ್ಬೇಕು. ನಾಳೆನೆ ಹೋಗ್ತೀನಿ. ಹೇಗ್ ಹೋಗ್ತೀಯಮ್ಮ? ಜೈ ನಿನ್ನ ಕಳಿಸೋದಿಲ್ಲ. ನನ್ನ ಸಂಕಲ್ಪ ಒಳ್ಳೇದಾಗಿದ್ರೆ ಅದೇ ನನ್ನ ದೇವಿಪುರಕ್ಕೆ ಕರ್ಕೊಂಡು ಹೋಗುತ್ತೆ ಅಜ್ಜಿ. ರೀ ಏನ್ರಿ?
ಕರ್ಮ. ಏನ್ರಿ ಮಾಡಿದ್ರಿ? ಯಾಕೆ ತಲೆ ಮೇಲೆ ನೀರ್ ಹಾಕೊಂಡ್ರಿ? ಶಾಪ ಅಂದ್ರೆ ಸಾಮಾನ್ಯವಾದದ್ದು ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಶಕ್ತಿ ಇರೋದಂತ ಅನ್ಕೊಂಡಿರ್ಲಿಲ್ಲ. ದೇವಿಪುರಕ್ಕೆ ಹೋಗೋದಿಕ್ಕೆ ಗಂಗಾನ ಹೇಗೆ ಒಪ್ಪಿಸ್ಬೇಕು ಅಂತ ನಾವು ಚಿಂತೆಯಲ್ಲಿದ್ರೆ ಗಂಗಾಳೆ ದೇವಿಪುರಕ್ಕೆ ಹೋಗ್ತೀನಿ ಅಂತಿದ್ದಾಳೆ. ಅಂದ್ರೆ ಶಾಪ ಗಂಗಾನ ಕರೆಸ್ಕೋತಿದೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಸುಮ್ನೆ ಹೇಳಿದಾರ. ಅವಳಿಗೆ ಹೋಗೋ ಕಾಲ ಬಂದಿದೆ, ಹೋಗೋ ಜಾಗಕ್ಕೆ ಹೋಗ್ತಿದ್ದಾಳೆ. ಏನೇ ಆದ್ರೂ ಶಾಪ ನಮ್ ಕೆಲ್ಸನ ಸುಲಭ